It is my proud privilege to extend a warm, respectful welcome and inspired soul and the committed public servant, our esteemed chief guest, Sri Shankar Devnur sir. I warmly welcome you, sir. Sri Shankar Devnur sir is a retired chief engineer of a KPC Limited and the guest spiritual thinker and also Inspired Indian Foundation Award in 2019 recipient, and a person who truly believes in a public services has his means of to bring a positive change in society. He never waited for others to change the world. Instead, he chose to be a change himself. He rooted deeply under rural values. His simplicity and the strong social commitment made him more sensitive to needs of a society. He is widely known for his unique practice and the Basava philosophy, especially the ideals of Basavanna Sharana philosophy, which has been guiding force behind his life and work. Today, we are truly blessed to have him with us. His life journey, values, and experience will surely inspire our students to develop discipline, dedication, and a strong sense of social responsibility. We warmly welcome you. ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ. ಈ ನೆಲದ ಫಲವನ್ನು ತಿಂದು ನಾವು ಬೆಳೆದಿದ್ದೇವೆ. ಈ ನೆಲದ ಜಲವನ್ನು ಕುಡಿದು ನಾವು ಜೀವಿಸಿದ್ದೇವೆ. ಜಲ ಅಂದರೆ ಸಂಸ್ಕೃತದಲ್ಲಿ ಜೀವನ ಅಂತ. ಈ ಮಣ್ಣಿನ ಗಾಳಿಯನ್ನು ನಮ್ಮ ಎದೆಯೊಳಗೆ ತುಂಬಿಕೊಂಡಿದ್ದೇವೆ. ನಮ್ಮ ಬದುಕಿಗೆ ಮೆರುಗು ನೀಡುವಂತಹ ಸಂಸ್ಕೃತಿಯನ್ನ, ಪರಂಪರೆಯನ್ನು ನಾವು ಕಟ್ಕೊಂಡಿದ್ದೇವೆ. ಇವೆಲ್ಲವೂ ಕೂಡ ನಿಮ್ಮೆಲ್ಲರ ಬಾಳಿಗೆ ಬೆಳಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಶಿಕ್ಷಣ ಅಂದರೆ ಇದೇನೆ. ಶಿಕ್ಷಣ ಅಂತಂದ್ರೆ ಕೂಡಿಸೋದು ಅಂತೀವಿ. ಬೇರ್ಪಡಿಸೋದು ಶಿಕ್ಷಣ ಅಲ್ಲ, ಸೇರ್ಪಡಿಸೋದು ಶಿಕ್ಷಣ. ಅಂತಃಕರಣ, ಪ್ರೀತಿ, ಮೈತ್ರಿಗಳನ್ನು ಒಳಗೊಂಡು ಬದುಕೋದಿದೆಯಲ್ಲ, ಇದು ಶಿಕ್ಷಣ. ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ನಾವು ಉದ್ಘಾಟನೆಯಾಗಿದೆ. ಜ್ಯೋತಿ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿಯ, ನಮ್ಮ ಪರಂಪರೆಯ ಅರಿವಿನ ಸಂಕೇತ. ಹಾಗೇನೆ ಜ್ಞಾನದ ಪ್ರತೀಕ ಕೂಡ. ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ, ಬೆಳೆಸ್ಕೊಳ್ಬೇಕಾಗಿದೆ. ಈ ಜ್ಯೋತಿಯಲ್ಲಿ ನಮ್ಮ ಕಾಡಿದೆ, ನಮ್ಮ ನಾಡಿದೆ, ನಮ್ಮ ಸಂಸ್ಕೃತಿ ಇದೆ, ನಮ್ಮ ಪರಂಪರೆ ಇದೆ. ನೀವೆಲ್ಲ ಮಕ್ಕಳು ನಿಮ್ಮ ಕೈ ಮುಟ್ಟಬೇಕಾಗಿರೋದು ಒಳ್ಳೆಯ ಕೃತಿಗಳನ್ನು, ಈ ನಾಡಿನ ಶ್ರೇಷ್ಠ ದಾರ್ಶನಿಕ ಪರಂಪರೆಯ ಗ್ರಂಥಗಳನ್ನು. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ವಚನಗಳು, ಉಪನಿಷತ್ತುಗಳು, ವೇದಗಳು, ಕುಮಾರವ್ಯಾಸನ ಭಾರತ, ರಾಮಾಯಣ, ಇವೆಲ್ಲವೂ ಬದುಕಿನ ಬೆಳಕು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಇವೆಲ್ಲವೂ ಕೂಡ ಈ ನೆಲದ ಭಾಗ್ಯ, ಈ ನೆಲದ ಪುಣ್ಯ. ಈ ಮಾತನ್ನ 1200ನೇ ಶತಮಾನದಲ್ಲಿದ್ದಂತಹ ನೇಮಿಚಂದ್ರ ತನ್ನ ಲೀಲಾವತಿ ಪ್ರಬಂಧದಲ್ಲಿ ಒಂದು ಮಾತನ್ನ ಹೇಳ್ತಾನೆ. 2 ಕೃತಿಗಳನ್ನು ಕೊಡ್ತಾನೆ ಅವನು. ಅದ್ಭುತ ಕವಿ. ಲೀಲಾವತಿ ಪ್ರಬಂಧ ಅದು ಲೌಕಿಕ ಕೃತಿ, ಇನ್ನೊಂದು ಧಾರ್ಮಿಕ ಕೃತಿ ನೇಮಿಚಂದ್ರ ಪುರಾಣ. ಆ ಲೀಲಾವತಿ ಪ್ರಬಂಧದಲ್ಲಿ ಆತ ಹೇಳ್ತಾನೆ, ಬೆಲೆಯಿಂದ ಅಕ್ಕುಮೆ ಗಾವಿಲ ಭುವನದ ಭಾಗ್ಯದಿಂದ ಅಕ್ಕುಮೆ. ಒಂದು ಕೃತಿ, ಒಂದು ಪರಂಪರೆ, ಅದು ಈ ನೆಲದ ಪುಣ್ಯದಿಂದ ಬಂದಿದೆ. ಅದು ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಬೇಕು. ಕೇವಲ ಮೋಜು, ಮನರಂಜನೆ, ಮಸ್ತಿ ಅಲ್ಲ, ಬದುಕನ್ನ ಅರಳಿಸುವ ಕೃತಿಗಳು ನಿಮ್ಮ ಕೈಯನ್ನ ಮುಟ್ಟಬೇಕಾಗಿದೆ. ಯಾಕಂದ್ರೆ ನೀವು ಮುಗ್ಧತೆಯ ದೇವರ ಸ್ವರೂಪಿಗಳು. ನೀವು ಬೆಲೆಯಿಂದ ಹಕ್ಕುಮೇ ಕೃತಿಗಾವಿಲ ಭುವನದ ಭಾಗ್ಯದಿಂದ ಹಕ್ಕುಮೆ ನೋಳ್ಪಂ ಬೆಲೆಗೊಟ್ಟು ತಾರ ಮನೋಜನಂ ಮಧುವಂ ಕೌಮುದಿಯಂ ಅಂತ ಹೇಳ್ತಾನೆ. ಬೆಲೆಗೊಟ್ಟು ಯಾರಾದರೂ ನಾವು ಮನೋಜನನ್ನ, ಮನ್ಮಥನನ್ನ ತರಕ್ಕಾಗಲ್ಲ, ಅಮೃತವನ್ನು ತರಕ್ಕಾಗಲ್ಲ. ಹಾಗೆ ಒಂದು ಕೃತಿಯನ್ನು ನಿಮ್ಮ ಕೈಗಳಲ್ಲಿ ಕೊಡಬೇಕಾಗಿದೆ. ಅದು ಕ್ರೀಡೆ ಆಗ್ಬೋದು, ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು. ನಿಮ್ಮ ವಿದ್ಯೆಯ ಜೊತೆಗೆ ಇದನ್ನು ನಾವು ಮೇಳೈಸಿಕೊಳ್ಬೇಕಾಗಿದೆ. ಇದು ಜೀವನ, ಒಳಗೊಳ್ಳೋದು ಜೀವನ. ದೀಪವನ್ನು ಬೆಳಗಿದ್ದೇವೆ. ಆ ಬೆಳಕು ಎಲ್ಲಿಂದ ಬಂತು? ಅದು ಸ್ವಯಂಭುವೇ? ಖಂಡಿತ ಇಲ್ಲ. ಈ ಬೆಳಕಿನ ನಿರ್ಮಾಣದ ಹಿಂದೆ ಹಲವು ವರ್ಗಗಳ ತ್ಯಾಗ ಇದೆ, ಶ್ರಮ ಇದೆ. ಈ ಬೆಳಕನ್ನು ನೋಡಿದಾಗ ಅದಕ್ಕೆ ಹಣತೆ ಬೇಕು. ಆ ಹಣತೆಯನ್ನು ತಯಾರಿಸಿದವರು ಕುಂಬಾರರು.
ಅದಕ್ಕೆ ತೈಲ ಬೇಕು, ಅದನ್ನು ತಯಾರಿಸಿದವರು ಗಾಣಿಗರು. ಬತ್ತಿ ಬೇಕು, ಅದನ್ನು ತಯಾರಿಸಿದವರು ಒಕ್ಕಲಿಗರು. ಹಚ್ಚುವವರು ಯಾರು? ಎಲ್ಲ ವರ್ಗದ ಜನರು ತಯಾರಿಸಿದ ವಸ್ತುಗಳು ಒಂದೆಡೆ ಏಕತ್ರಗೊಂಡು ಈ ಜಗಕ್ಕೆ ಬೆಳಕಾಗೋದಿದೆಯಲ್ಲ, ಇದನ್ನ ನಾವು ಜೀವನ, ಸಾರ್ಥಕ ಬದುಕು ಅಂತ ಕರೀತೇವೆ. ಅಂಥ ಬದುಕು ನಿಮ್ಮದಾಗಬೇಕಾಗಿದೆ. ಕ್ರೀಡೆಯ ಬಗ್ಗೆ ಒಂದೆರಡು, ಯಾಕಂದ್ರೆ ಕ್ರೀಡಾಕೂಟ ಇದೆ. ಅಮೆರಿಕದ ತಾವೆಲ್ಲ ನೀವು ನೋಡಿರಬಹುದು, ಸೆರೆನಾ ವಿಲಿಯಮ್ಸ್ ಅಂಡ್ ವೀನಸ್ ವಿಲಿಯಮ್ಸ್, ಅಕ್ಕ ತಂಗಿಯರು. ಕಷ್ಟದ ಬಡತನ. ಅವರು ಅಪ್ಪನಿಗೆ ಹೇಳ್ತಾರೆ, ಅಪ್ಪ ನಾವು ಟೆನ್ನಿಸ್ ಆಡಬೇಕಾಗಿದೆ ಅಂತಾಗ ತಾಯಿ ಕೂಲಿ ಕೆಲಸ. ಅಪ್ಪ 2 ಬ್ಯಾಟುಗಳನ್ನು ತೆಗೆದುಕೊಂಡು ಟೆನ್ನಿಸ್ ಕೋರ್ಟ್ಗೆ ಹೋಗಿ, ಕಂದ ನೀವು ಇದು ಪವಿತ್ರ ಭೂಮಿ, ಇದನ್ನು ನೀವು ನೆನೆದು ನಿಮ್ಮ ಕ್ರೀಡೆಗೆ ನೀವು ಪಾದಾರ್ಪಣೆ ಮಾಡಿ ಅಂತ ಹೇಳ್ತಾರೆ. ಅವರು ಅಪ್ಪನ ಮಾತನ್ನ ಕೇಳಿ ಅಭ್ಯಾಸವನ್ನ ಮಾಡಿ ಯಾವ ಮಟ್ಟಕ್ಕೆ ಮುಟ್ತಾರೆ ಅಂದರೆ, ಲಂಡನ್ನ ವಿಂಬಲ್ಡನ್ನಲ್ಲಿ ಅಕ್ಕ ಮತ್ತೆ ತಂಗಿ ಒಬ್ಬರು ಅಭಿಮುಖವಾಗಿ ಹಾಡ್ತಾರೆ. ತಂಗಿಯನ್ನ ಗೆಲ್ತಾಳೆ ಟೆನ್ನಿಸ್ ಅಲ್ಲಿ. ಮಾಧ್ಯಮ ಮಿತ್ರರು ಪ್ರಶ್ನೆಯನ್ನ ಮಾಡ್ತಾರೆ, ನೀವಿಬ್ಬರು ಅಕ್ಕ ತಂಗಿಯರು, ತಂಗಿ ಗೆದ್ದಿದೆಯಾ, ಏನನ್ನಿಸ್ತದೆ ಎಂದಾಗ ತಂಗಿ ಹೇಳ್ತಾಳೆ, ಅಕ್ಕನಾರು ಗೆಳಲಿ ನಾನಾರು ಗೆಳಲಿ, ಅವಾರ್ಡ್ ಬಂದದ್ದು ನಮ್ಮ ಮನೆಗೆ ತಾನೆ. ತಾಯಿಯನ್ನ ಕೇಳ್ತಾರೆ, ಅಮ್ಮ ಅಪ್ಪ ತೀರ್ಕೊಂಡಿರ್ತಾರೆ, ಏನನ್ನಿಸ್ತು ನಿಮ್ಮಿಬ್ಬರು ಮಕ್ಕಳು ವಿಂಬಲ್ಡನ್ನಲ್ಲಿ ಮುಖಾಮುಖಿಯಾಗಿ ಆಡಿದಾಗ ಅಂದಾಗ ತಾಯಿ ಕಣ್ಣೀರು ಹೇಳ್ತಾಳೆ, ಸ್ವಲ್ಪ ಹಿರಿಯ ಮಕ್ಕಳಲ್ಲ, ಅಕ್ಕ ಗೆಲ್ಲಬೇಕಾಗಿತ್ತು, ತಂಗಿ ಆಮೇಲೆ ಗೆಲ್ಲುವುದಾಗಿತ್ತು ಅಂತ ಹೇಳ್ತಾರೆ. ಅದು ಅವಳ ಕರುಳಿನ ಭಾವ. ಅಕ್ಕನನ್ನ ಕೇಳ್ತಾರೆ, ತಾಯಿಯನ್ನ ಕೇಳ್ತಾರೆ, ಅಮ್ಮ ಅಪ್ಪ ತೀರ್ಕೊಂಡಿರ್ತಾರೆ, ಏನನ್ನಿಸ್ತು ನಿಮ್ಮಿಬ್ಬರು ಮಕ್ಕಳು ವಿಂಬಲ್ಡನ್ನಲ್ಲಿ ಮುಖಾಮುಖಿಯಾಗಿ ಆಡಿದಾಗ ಅಂದಾಗ ತಾಯಿ ಕಣ್ಣೀರು ಹೇಳ್ತಾಳೆ, ಸ್ವಲ್ಪ ಹಿರಿಯ ಮಕ್ಕಳಲ್ಲ, ಅಕ್ಕ ಗೆಲ್ಲಬೇಕಾಗಿತ್ತು, ತಂಗಿ ಆಮೇಲೆ ಗೆಲ್ಲುವುದಾಗಿತ್ತು ಅಂತ ಹೇಳ್ತಾರೆ. ಅದು ಅವಳ ಕರುಳಿನ ಭಾವ. ಅಕ್ಕನನ್ನ ಕೇಳ್ತಾಳೆ, ಏನನ್ನಿಸ್ತು ನೀವು ತಂಗಿ ಎದುರು ಸೋತ್ರಲ್ಲ ಅಂದಾಗ ತಂಗಿ ಕಂಬನಿನ ಮೇಲೆ ಹೇಳ್ತಾಳೆ, ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ. ನಮ್ಮಪ್ಪ ಕೂಲಿ ಮಾಡಿ 2 ಬ್ಯಾಟ್ಗಳನ್ನು ತೆಗೆದುಕೊಟ್ಟು ಬಲಗಡೆ ನನ್ನನ್ನು ಹಪ್ಪಿಕೊಂಡು ಎಡಗಡೆ ನನ್ನ ತಂಗಿಯನ್ನು ಹಪ್ಪಿಕೊಂಡು, ಕಂದ ಇದನ್ನು ಕೂಲಿ ಮಾಡಿ ಶ್ರಮದಿಂದ ಬ್ಯಾಟನ್ನು ತಂದುಕೊಟ್ಟಿದ್ದೇನೆ, ಮುಂದೊಂದು ದಿನ ನೀವು ವಿಂಬಲ್ಡನ್ನಲ್ಲಿ ಮುಖಾಮುಖಿ ಆಗೋದನ್ನು ನಾನು ಕಣ್ಣಾರೆ ಕಾಣಬೇಕು. ನಮ್ಮಪ್ಪನ ಆಸೆಯನ್ನು ನಾನು ಈಡೇರಿಸಿದ್ದೇನೆ, ಇದಕ್ಕಿಂತ ಭಾಗ್ಯ ಯಾವುದಿದೆ? ಮಕ್ಕಳೇ, ಸಾಧಿಸುವ ಛಲ ಇದ್ರೆ ಎಲ್ಲವೂ ದಕ್ಕುತ್ತದೆ. ಆ ಮನೋಭಾವ ಬೇಕು. ಅದಕ್ಕೆ ನಮಗೆ ಸಿದ್ದರಾಮೇಶ್ವರರು ಒಂದು ಕಡೆ ಹೇಳ್ತಾರೆ, ವಿದ್ಯೆ ಅಭ್ಯಾಸಿಗನ ಕೈವಶ, ಅವಿದ್ಯೆ ಸರ್ವರ ವಶ ಅಂತ. ಹಾಗಾಗಿ ನೀವು ವಿದ್ಯೆಯ ಜೊತೆಗೆ ಕ್ರೀಡೆ, ಸಂಗೀತ, ಸಾಹಿತ್ಯ ಈ ಸಂಸ್ಕಾರವನ್ನು ಪಡ್ಕೊಂಡಾಗ ಬದುಕು ಸಾರ್ಥಕವಾಗ್ತದೆ. ಇದು ಜೀವನ. ಹಾಗಾಗಿ ನಿಮ್ಮನ್ನ ಹೆಚ್ಚು ಕಾಯಿಸಕ್ಕೆ ಹೋಗಲ್ಲ. ನಾನು ಮತ್ತೆ ಆಕಾಶದಲ್ಲಿ ಬೀಳುವ ಮೋಡದ ಮಳೆಯ ಹನಿಗೂ ಕೂಡ ಒಂದು ಕನಸಂತೆ. ಮಳೆಯ ಹನಿ ನಾನು ಈ ಭೂಮಿಗೆ ಬಿಡಬೇಕು, ಈ ಇಳೆಗೆ ಬಿಡಬೇಕು, ಜರಿಯಾಗಿ, ತೊರೆಯಾಗಿ, ನದಿಯಾಗಿ ಹರಿದು 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 ಸಾಗರವನ್ನ ಸೇರಿ ಸಾಗರವೇ ಆಗಬೇಕು ಅಂತ ನಮ್ಮ ಅಮ್ಮ ರಾಮಚಂದ್ರ ಅವರು ಹಾಡ್ತಾರೆ ಕಡಲಿನ ಹಾಡನ್ನ. ಜಟಿಲ ಕಾನನದ ಕುಟಿಲ ಪಥದೊಳಗೆ ನಾನು ಹರಿತೇನೆ, ಕಡಲನ್ನ ಸೇರಲು ಸಾಧ್ಯವೇ ಅಂತ ಆ ನದಿಯ ಜರಿಯ ಒಂದು ಹಂಬಲ. ಆದರೆ ಬೀಳುವ ಕಾಲಘಟ್ಟದಲ್ಲಿ ಆ ಹನಿ ಕಾದ ಹೆಂಚಿನ ಮೇಲೆ ಬೀಳ್ತದೆ. ಹೆಂಚಿನ ಮೇಲೆ ಬಿದ್ದಾಗ ಹಾವಿಯಾಗ್ತದೆ, ಕನಸುಗಳು ಸತ್ತು ಹೋದವು. ಮತ್ತೊಂದು ಹನಿಗೂ ಅದೇ ಕನಸು, ನಾನು ಈ ಭೂಮಿಗೆ ಬಿಡಬೇಕು, ನದಿಯಾಗಿ, ಜರಿಯಾಗಿ, ತೊರೆಯಾಗಿ ಹರಿದು ಹರಿದು ಸಾಗರವನ್ನ ಸೇರಿ ಸಾಗರವೇ ಆಗಬೇಕು. ಆದರೆ ಬೀಳುವ ಕಾಲಘಟ್ಟದಲ್ಲಿ ಅದು ಕಮಲದ ಹೂವಿನ ಎಲೆಯ ಮೇಲೆ ಬಿಡ್ತದೆ, ಮುತ್ತಾಗಿ ಹೊಡಿತದೆ. ನನ್ನ ಮುತ್ತಾದೆ, ಜನ ಎಲ್ಲ ನನ್ನನ್ನು ಆಕರ್ಷಿತರಾಗ್ತಾರೆ ಅಂತದೆ. ಗಾಳಿ ಬೀಸ್ತದೆ, ಆ ಹನಿ ನೆಲಕ್ಕೆ ಬಿದ್ದು ಕನಸುಗಳು ಸತ್ತೋದು. ಮತ್ತೊಂದು ಹನಿಗೂ ಅದೇ ಕನಸು. ಬೀಳುವ ಕಾಲಘಟ್ಟದಲ್ಲಿ ನೀವೆಲ್ಲ ಕಟ್ಕೋತಿರಲ್ಲ, ಈ ಚಿಕ್ಕಮ್ಮ ಶಾಲೆಯ ಪವಿತ್ರ ಕೃಷ್ಣದಲ್ಲಿ ಕಲಿಯುವವರು ನಾನು ಟೀಚರ್ ಆಗಬೇಕು, IAS ಆಗಬೇಕು, IPS ಆಗಬೇಕು, ದೊಡ್ಡ ದೊಡ್ಡ ನೌಕರಿಗಳನ್ನು, ಏನೆಲ್ಲ ಕನಸುಗಳನ್ನು ನೀವು ಮಕ್ಕಳು ಕಂಡಿದ್ದೀರಿ, ಕಾಣ್ದಿದ್ರಿ, ಮುಂದೆ ಕಾಣ್ತೀರಿ ನೀವು. ಬೀಳುವ ಕಾಲಘಟ್ಟದಲ್ಲಿ ಹನಿ ಸ್ವಾತಿ ನಕ್ಷತ್ರದಲ್ಲಿ ಕಪ್ಪೆ ಚಿಪ್ಪಲೆ ಬಿದ್ದು ಮುತ್ತಾಗ್ತದೆ.
ಇದರ ಸಾಂಕೇತಿಕ ಅರ್ಥ ಅಷ್ಟೇ. ನೀವೆಲ್ಲರೂ ಕೂಡ ಕೇವಲ ನಿಮ್ಮ ಕಾಲವನ್ನು ವ್ಯರ್ಥಗೊಳಿಸ್ತೇನೆ ಕೆಟ್ಟವರ ಸವಾಸ ಮಾಡಿ ನಿಮ್ಮ ಕನಸುಗಳನ್ನು ಸಾಯಿಸ್ಕೊಳ್ಬೇಡಿ. ಕೇವಲ ತಲಹರಟೆ ಮನರಂಜನೆಗಳು ಬೇಡವಾದ ನಿಮ್ಮ ಚಿಂತನೆಗೆ ನಿಮ್ಮ ಜೀವನವನ್ನು ವ್ಯರ್ಥಗೊಳಿಸ್ಕೊಂಡು ಹೇಗೆ ಮುತ್ತಾಯ್ತೆ ಅಂತ ಹೇಳಿ ಗಾಳಿಗೆ ಬಿದ್ದು ಅದು ನಾಶವಾಗ್ತೋ ಆ ರೀತಿ ಆಗಬಾರ್ದು. ಚಿಕ್ಕಮ್ಮ ಶಿಕ್ಷಣ ಸಂಸ್ಥೆಯ ಮಕ್ಕಳು ಸ್ವಾತಿ ನಕ್ಷತ್ರದಲ್ಲಿ ಬಿದ್ದು ನಿಮ್ಮ ಊರಿಗೆ, ನಿಮ್ಮ ನಾಡಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಮುತ್ತಾದರೆ ಸಾಕು. ಅದೇ ನನ್ನ ಆಶಯ. ಮುತ್ತು ಅಂದರೆ ಮೌಲ್ಯ, ಬೆಲೆ ಕಟ್ಟಲಾಗದ್ದು. ಆ ಬೆಲೆ ಕಟ್ಟಲಾಗೋದಕ್ಕೆ ನಾವು ಶರಣಾಗಬೇಕಾಗಿದೆ. ಯಾವುದು ಬೆಲೆ ಇದೆ ಅದು ಹೋಗ್ತದೆ. ಬೆಲೆ ಇಲ್ಲದ್ದು ಯಾವುದು ಅಂದರೆ ಸೇವೆ, ದಯೆ, ಕರುಣೆ, ಮೈತ್ರಿ, ಈ ತಾಯ್ತನದ ಭಾವ ನೀವು ಒಳಗೊಳ್ಬೇಕಾಗಿದೆ. ಈ ಶಾಲೆಗೆ ಬರುವುದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಲೀಲಾವತಿಯವರ ತಾಯ್ತನದ ಅಂತರಂಗ. ತಾಯಿ ಅಂದರೆ ಏನು ಅಲ್ಲ. ಕವಿ ಬರೀತಾರೆ, ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಂದೆ. ಕೊಡೆ ಅಂದ್ರೆ ಗೊತ್ತಲ್ಲ, ಛತ್ರಿ. ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಂದೆ. ಅಪ್ಪ ಬೈದರು, ಅಣ್ಣ ಬೈದರು, ಆದರೆ ನನ್ನವ್ವ ತನ್ನ ಸೀರೆಯ ಸೆರಗಿನಿಂದ ನನ್ನ ತಲೆಯನ್ನು ಒರೆಸುತ್ತಾ ಚೆನ್ನಾಗಿಯೇ ಬೈದಳು ನನ್ನನ್ನೆಲ್ಲ ಮಳೆಯನ್ನ. ಈ ಅಂತರಂಗ ಇದೆಯಲ್ಲ, ಇದು ತಾಯ್ತನದ ಭಾವ ಒಳಗೆ. ಗುರುಮಾತೆಯರಿದ್ದೀರಿ. ನಿಜಕ್ಕೂ ನಾನು ಕೇಳದೆ ನಿಮ್ಮಲ್ಲಿ ಮಹಿಳೆಯ ಶಿಕ್ಷಕರಿದ್ದಾರಾ ಅಂತ. ಅದು ಅಂತರಂಗದ ಭಾವ. ಎಲ್ಲರನ್ನ ನಮ್ಮ ಮಕ್ಕಳು ಅಂತ ಪರಿಭಾವಿಸೋದಿದೆಯಲ್ಲ, ಇದೇ ಜಗತ್ತಿನ ದೊಡ್ಡ ಮೌಲ್ಯ, ಇದೇ ಧರ್ಮ. ಧರ್ಮ ಅಂದರೆ ವಿಶ್ವತತ್ವ. ಆ ದಿಕ್ಕಲ್ಲಿ ನಿಮ್ಮ ಕ್ರೀಡೆ ಸಾಗಬೇಕಾಗಿದೆ. ಎಲ್ಲವೂ ಸಾಧಿಸುವ ಮನಸ್ಸಿದ್ರೆ ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕ್ರೀಡೆ ಆಗ್ಬೋದು, ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಇವು ನಿಮ್ಮ ಬದುಕಿನ ಭಾಗವನ್ನಾಗಿ ಮಾಡಿಕೊಂಡು ಈ ದೇಶದ ಸತ್ಪ್ರಜೆಯಾಗಿ ಚಿಕ್ಕಮ್ಮ ಶಿಕ್ಷಣ ಸಂಸ್ಥೆಯ ಮಕ್ಕಳು ಹೊರಹೊಮ್ಮಲಿ ಎಂಬುದೇ ನನ್ನ ಆಶಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು